ನೋಡಿ, ಯಾವ ಬ್ಲಾಕ್ ಮೇಲೂ ನಡೆಯೋದಿಲ್ಲ. ತಾವು ನೋಡಿದ್ರಿ, ರಾಜೀನಾಮೆ ಕೊಡ್ತೀವಿ ಅಂದ ಶಾಸಕರೆಲ್ಲ ಎಲ್ಲಿದ್ದಾರೆ ಈಗ? ಎಲ್ಲ CM ಮನೇಲಿದ್ದಾರೆ. ಹಂಗಾಗಿ ಅವು ಯಾವ ಬ್ಲಾಕ್ ಮೇಲ್ ನಡೆಯೋದಿಲ್ಲ. ಆ್ಯಕ್ಚುಲಿ ಏನೋ ಕ್ಲರಿಕಲ್ ಮಿಸ್ಟೇಕ್ ಅಂತ ನಾವು ನೋಡಿದ್ವಿ. ಕ್ಲರಿಕಲ್ ಮಿಸ್ಟೇಕಿಂದ ಆಗಿರ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ಹಂಗೆ ಬ್ಲಾಕ್ ಮೂರು ವರ್ಷ 7 ಜನ ಲಿಂಗಾಯತರಿಗೆ ಕೊಟ್ಟಿದ್ರು. ಈ ಬಾರಿ 6 ಜನಕ್ಕೆ ಆಗಿತ್ತು. 7ನೇದು ಒಂದು ಫುಲ್ಫಿಲ್ ಮಾಡೋದಿತ್ತು. ಅದೇನೋ ಕ್ಲರಿಕಲ್ ಮಿಸ್ಟೇಕು ಅಥವಾ ಏನೋ ಉದ್ದೇಶಕ್ಕಾಗಿದೆ ಗೊತ್ತಿಲ್ಲ. 7ನೇದು ಕೊಟ್ಟಿರೋದಂತೂ ಸ್ವಾಗತಾರ್ಹ. ಯಾಕಪ್ಪ ಅಂದರೆ ಸಾಧು ಲಿಂಗಾಯತಗೊಂಡು ಕೂಡ ಒಂದು ಕೋಟ ಇತ್ತು. 6 ಜನಕ್ಕೆ ಕೊಟ್ಟಿದ್ರು. ಎಲ್ಲ ಒಳ ಪಂಗಡಗಳಿಗೆ ಕೊಟ್ಟಿದ್ರು. ಸಾಧು ಸಮಾಜ ಈ ಮಧ್ಯ ಕರ್ನಾಟಕದಲ್ಲಿ ಭಾಳಷ್ಟು ಇರೋದ್ರಿಂದ ಅವ್ರಿಗೊಂದು ಕೂಡ ಅವಕಾಶ ಇತ್ತು. ಅದು ಕೈ ತಪ್ಪಿತ್ತು. ಅದನ್ನ ಮನಗಂಡೇ ಬದಲಾವಣೆ ಮಾಡಿರ್ಬೋದು. ಕ್ಲರಿಕಲ್ ಮಿಸ್ಟೇಕ್ ಅಂತ ನಾವು ಅಂದ್ರೂ ನಿಮ್ಮ ಪ್ರಕಾರ ಹೋಗಿ ಅದನ್ನ ಮನಗಂಡೇ ಬದಲಾವಣೆ ಮಾಡಿರ್ಬೋದು. ತಪ್ಪೇನಿಲ್ಲ. ಅದಕ್ಕಿಂತ ದೊಡ್ಡದು ಯಾವ್ದಿದೆ? ನಾನು ಹೇಳಿದ್ನಲ್ಲ, ರೈತ ಕೋಟ ಕೇಳಿದ್ದೆ. ರೈತರು ಕೋಟ ಕೇಳಿದ್ದೆ. ನಾನು ಎಲ್ಲೂ ಜಾತಿವಾರು ಕೇಳಿದ್ದಿಲ್ಲ, ಜಿಲ್ಲಾ ಕೋಟನು ಕೇಳಿರ್ಲಿಲ್ಲ. ಜಾತಿವಾರು ಕೋಟನು ವಸಂತಣ್ಣ ಕೊಟ್ಟರೆ, ಜಿಲ್ಲಾ ಕೋಟನು SS ಮಲ್ಲಿಕಾರ್ಜುನ್ ಅವ್ರಿಗೆ ಕೊಟ್ಟಿದ್ದಾರೆ. ಹಂಗಾಗಿ ಅವೆರಡು ಕೋಟನ ಕೇಳಿರಲಿಲ್ಲ. ಅದು ಕರೆಕ್ಟಾಗಿ ಫುಲ್ಫಿಲ್ ಆಗಿದೆ. ನಾನು ರೈತ ಕೋಟ ಕೇಳಿದ್ದೆ. ಮುಂದೆ ಅವಕಾಶಗಳಿದೆ. ಇನ್ನು 1ನೇ ಬಾರಿ ಶಾಸಕ ಇದ್ದೀನಿ. ಇನ್ನು ಮುಂದಿನ ಬಾರಿ ಗೆಲ್ಲಬೇಕು. ಗೆಲ್ಲಕ್ಕೆ ಏನ್ ಬೇಕು? ನಾವು ಅನುದಾನ ಕೊಟ್ಟರು ಸಾಕು. ಯಾವುದೇ ಹುದ್ದೆ ಬೇಡ, ಅನುದಾನ ಬೇಕೀಗ. ನಮ್ಮ ಮಂತ್ರಿನೇ ನಿಭಾಯಿಸ್ತೀನಿ ಅಂತ ಅಂದ್ಮೇಲೆ ರಾಜಕೀಯ ಕಾರ್ಯದರ್ಶಿ ನಿಭಾಯಿಸ್ತೀನಿ ಅದನ್ನ ಕೊಟ್ಟರು ನಿಭಾಯಿಸ್ತೀನಿ. ಇಲ್ಲಪ್ಪ, ನಾನು ಏನು ಕೇಳೋದಿಲ್ಲ. ನಾನು ಹೇಳಿದ್ನಲ್ಲ, ಅವ್ರ ಮನೆ ಮಗ ನಾನು. ಶಿವನ್ ಮುಂದಿರೋ ಬಸವ ಅಂತ ಹೇಳಿದ್ದೀನಿ. ಅವ್ರ ಮನೆ ಮಗ ಅಂತ ಹೇಳಿದ್ದೀನಿ. ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದೀನಿ. ಅದಕ್ಕಿಂತ ದೊಡ್ಡ ಹುದ್ದೆ ಯಾವುದು ಸಿಗಲ್ಲ. ತಗೊಂಡ್ರೆ ಎಲ್ಲ ಸಣ್ಣ ಹುದ್ದೆ ತಗೋಬೇಕು. ಅವಶ್ಯಕತೆ ಬರಲ್ಲ ಅನ್ಸುತ್ತೆ ತಗೊಳ್ಳೋದು. ಮನೆ ಮಗಂಗೆ ಯಾವಾಗಲೂ ಆಶೀರ್ವಾದ ಇದ್ದೇ ಇರುತ್ತಲ್ಲ. ಅಲ್ಲ, ನಾನು ದಾಟ್ ಹೋಗ್ಬೇಕಲ್ಲ, ನಾನು ಮುಂದೆ ಹೋಗ್ಬೇಕು. ನಾನು ಮುಂದೆ ನಿಂತಿರ್ತೀನಿ. ನಾನು ತಿರ್ಸ್ಕೊಂಡು ಜೊತೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವಕಾಶಗಳಿದೆ, ಸುಮಾರಿದೆ. ಇನ್ನು ಯಾಕೆ ಅವಸರ ಮಾಡೋ ಅಂತ ಅವಶ್ಯಕತೆ ಇಲ್ಲ. ಮಾತಾಡಿದ್ದು ಅವ್ರೇನೋ ನನ್ನ ಮಂತ್ರಿ ಮಾಡ್ತಾರೆ ಅಂತ ಮಾತಾಡಿರ್ಲಿಲ್ಲ, ಅಥವಾ ಇಕ್ಬಾಲ್ ಹುಸೇನ್ ನಾನು ಮಂತ್ರಿ ಮಾಡ್ತಾರೆ ಅಂತ ಮಾತಾಡಿರಲಿಲ್ಲ. ನಾವೇನು DK ಶಿವಕುಮಾರ್ ಅವರು ಪಕ್ಷದ ಪರವಾಗಿ ಸುಮಾರು ಕೆಲಸ ಮಾಡಿದ್ರು. ಅವ್ರಿಗೊಂದು ನ್ಯಾಯ ಕೊಡಬೇಕು, ಅವ್ರು ಮುಖ್ಯಮಂತ್ರಿಯಾಗಿ ನಮ್ಮ ಪಕ್ಷಕ್ಕೆ ಒಂದು ಸಂಘಟನೆಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಅವ್ರ ಪರವಾಗಿ ಮಾತಾಡಿದ್ವಿ. ಹಂಗಂತೇಳಿದ್ರೆ 36 ಜನ ನಮ್ಮ ಟೀಮೇ ಮಾತಾಡ್ಬಿಡ್ತಿದ್ವಿ. 36 ನಾವೇ ಬಿಡೋಯ್ತು ಕ್ಯಾಬಿನೆಟ್ಟಲ್ಲಿ. ಅದರದ್ದೇನಿಲ್ಲ. ಅವರೊಂದು ಸಂಘಟನೆಗೆ ಶಕ್ತಿ ತುಂಬಕ್ಕೋಸ್ಕರ ನಾವು ಮುಖ್ಯಮಂತ್ರಿ ಆಗಲಿ ಅಂತ ಬಯಸಿದ್ವಿ. ಅದಾಗಿದೆ. ನಾನೇ ಮುಖ್ಯಮಂತ್ರಿ ಥರ ನನ್ನ ಬಿಂಬಿಸ್ತಾ ಇದ್ದಾರೆ. ನಾನು ಅದನ್ನೇ ಖುಷಿ ಪಟ್ಟಿದ್ದೀನಿ. ಸುಮಾರು 5 6 ಬಾರಿ ಗೆದ್ದಿರೋಂಥ ಶಾಸಕರಿದ್ದಾರೆ. ಸುಮಾರು 7 ಬಾರಿ ಗೆದ್ದಿರೋ ಅಂಥವ್ರು ಇದ್ದಾರೆ. ಮಂತ್ರಿ ಮಂಡಲದಲ್ಲಿ ಅವಕಾಶ ಸಿಗುತ್ತೆ ಸೀನಿಯರಿಟಿ ಬೇಸ್ ಮೇಲೆ ಅಂತ ಅವರು ವೇಟಿಂಗ್. ನಾವು ಫ್ರೆಷರ್ಸ್ ಟೀಮಲ್ಲಿ ನಮಗೆ ಸಿಗುತ್ತೆ, ನಾವು ವೇಟಿಂಗಲ್ಲಿದ್ದೀವಿ. ಆದರೆ ಹೈಕಮಾಂಡ್ ಒಂದು ತೀರ್ಮಾನ ಮಾಡಬೇಕಾಗ್ತದೆ. ಜಾತಿವಾರ ಲೆಕ್ಕಾಚಾರ, ಪ್ರಾಂತ್ಯವಾರ ಲೆಕ್ಕಾಚಾರ. ಆ ಲೆಕ್ಕಾಚಾರದ ಮೇಲೆ ಈಗಾಗಲೇ ಆಗಿ ಹೋಗಿದೆ. ಈಗ ಏನಾದ್ರ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ. ಇನ್ನೇನಿದ್ರು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ಅನುಕೂಲ ಅನ್ಸುತ್ತೆ. ಭ್ರಷ್ಟಾಚಾರ ಆರೋಪ ಯಾರ ಮೇಲಿಲ್ಲ. ಯಡಿಯೂರಪ್ಪರು ಜೈಲಿಗೆ ಹೋಗಿ ಬಂದ ಮೇಲೂ ಮುಖ್ಯಮಂತ್ರಿ ಮಾಡಿದ್ರು. ಭ್ರಷ್ಟಾಚಾರ ಸಾಬೀತಾದ್ರೂ ಮಾತ್ರ, ಅವರು ಜೈಲಲ್ಲಿದ್ರು ಮಾತ್ರ ಅವಕಾಶ ಸಿಗಲ್ಲ. ಇನ್ನು ಸಾಬೀತವಾಗಿಲ್ಲ, ಅವ್ರು ಜೈಲಲ್ಲೂ ಇಲ್ಲ. ಸಾಮಾನ್ಯವಾಗಿ ಒಂದು ಅರೆಸ್ಟ್ ಪ್ರಕ್ರಿಯೆ ಏನು ಆಗಿರುತ್ತೆ, ಕಾನೂನು ಪ್ರಕಾರ ಹೋಗಿದ್ದಾರೆ, ಬಂದಿದ್ದಾರೆ. ಇನ್ನವರು ಅಪರಾಧಿ ಅಂತಲೂ ತೀರ್ಮಾನ ಆಗಿಲ್ಲ, ಅವನು ಆರೋಪಿ ಆಗಿದ್ದಾರೆ. ಆರೋಪಿ ಯಾರಿಲ್ಲ, ಎಲ್ಲ ವಿಷಯದಲ್ಲೂ ಒಬ್ಬೊಬ್ರು ಆರೋಪಿ ಇರ್ತಾರೆ. ಹಂಗಾಗಿ ಅದನ್ನೇನು ಪರಿಗಣನೆ ಮಾಡೋದು ಬೇಕಿಲ್ಲ. ಹೈಕಮಾಂಡ್ ತೀರ್ಮಾನ ಸರಿ ಇದೆ. ನಾಗೇಂದ್ರನ್ನು ಕೊಟ್ಟರೆ ಸರಿ ಇದೆ. ಈಗ ದೆಹಲಿಗೆ ಹೋಗಲ್ಲ ನಾನು ಪೇಪರ್ ನೋಡಿದೆ. ಅವ್ರಿಗೆ ಯಾಕೆ ಖಾತೆ ಕೊಡ್ತಾರೆ ಅನ್ನೋದ್ರ ಮೇಲೆ ದೆಹಲಿ ಅವಶ್ಯಕತೆ ಇದೆಯೋ ಇಲ್ಲ ಅನ್ನೋದು ಗೊತ್ತಾಗ್ತದೆ. ನಮ್ಮ ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನ ಒಂದು ರೂಪಿಸಂತ ಒಂದು ಕಾರ್ಯಕ್ರಮನೇ ಒಂದು ಸಚಿವ ಸ್ಥಾನ ಕೊಟ್ಟರೆ ಅವಶ್ಯಕತೆ ಬರಲ್ಲ ದೆಹಲಿಗೆ ಹೋಗಿ. ಯಾಕಂದ್ರೆ ನಮ್ಮಲ್ಲೇ ನಮ್ಮ ಸರ್ಕಾರದ ಯೋಜನೆಗಳನ್ನೇ ಜಾರಿ ತರೋದಕ್ಕೋಸ್ಕರ ಇಲ್ಲೇ ಮಾಡ್ಬೋದು. ಸಿದ್ದರಾಮಯ್ಯ ರಾಷ್ಟ್ರಿಗೆ ಯಾರಿಗೂ ಕೂಡ ಕೊಟ್ಟಿಲ್ಲ ಬೇಕಂತಲೇ ಎಲ್ಲ. ಈಗ ಸಿದ್ದರಾಮಯ್ಯ ರಾಪ್ತರು, DK ಶಿವಕುಮಾರ್ ರಾಪ್ತರು ಅಂತ ಇದ್ರಲ್ಲಿ ಬರೋದಿಲ್ಲ. ಏನಾಗ್ತದೆ, ಪ್ರಾಂತ್ಯವಾರು ದಾವಣಗೆರೆ ಭಾಗಕ್ಕೆ ಕೊಡಬೇಕು. ನಮ್ಮ ಬಸವಂತಣ್ಣಗೆ ಕೊಟ್ಟರು, ಫಸ್ಟ್ ಟೈಮ್ ಕೊಟ್ಟರು. ಹಂಗಂತ ನಾನು ಸಿಟ್ಟ ಹಾಕಿ ಬರುತ್ತಾ? ಅಲ್ಲಿ ಜಾತಿವಾರು ಎಡಗೈ, ಒಂದು SC ಜನಾಂಗದ ಎಡಗೈಗೆ ಕೂಡ ಒಂದು ಅವಶ್ಯಕತೆ ಇತ್ತು. ಅಲ್ಲಿ ನಾವು RB ತಿಮ್ಮಾಪುರರ ಸಂಪುಟದಿಂದ ಬಿಟ್ಟ ಮೇಲೆ ಇರೋದೇ ಆಪ್ಷನ್ ಯಾರು? ನಮ್ಮ ಬಸವಂತಣ್ಣ. ಹಾಗಾಗಿ ಅವ್ರಿಗೆ ಕೊಟ್ಟಿದ್ದಾರೆ. ಅದೆಲ್ಲ ಅವ್ರ ಕಡೆಯವರು ಇವ್ರ ಕಡೆಯವರು ಅನ್ನೋಕ್ಕಲ್ಲ. ಬಸವಂತಣ್ಣ ಯಾರ ಕಡೆ ಹಂಗಾದ್ರೆ? ಬಸವಂತಣ್ಣ ಯಾರ ಕಡೆಯವರು? ಮಲ್ಲಿಕಾರ್ಜುನ್ ಅವ್ರು ಯಾರ ಕಡೆ ಇದ್ರು? SS ಮಲ್ಲಿಕಾರ್ಜುನ್. ಅವೆಲ್ಲ ಬರೋದಿಲ್ಲ. ಅವ್ರ ಕಡೆ ಇವ್ರ ಕಡೆ ಎಲ್ಲರೂ ಕಾಂಗ್ರೆಸ್ಸಿಗವರು. ಕರೆಕ್ಟ್ ಇದೆ ಮಾಡಿರೋದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.